ಬೆಂಗಳೂರು ಪ್ರೈವೇಟ್ ಶಾಲೆಗಳಿಗೆ ಟ್ರಾಫಿಕ್ ಪೊಲೀಸರ ಶಾಕ್. ಬೆಳ್ಳಂಬೆಳಗ್ಗೆ ಫೀಲ್ಡ್ಗಿಳಿದ ಟ್ರಾಫಿಕ್ ಪೊಲೀಸರಿಂದ ಶಾಕ್ ಎದುರಾಗಿದೆ. ಮಕ್ಕಳನ್ನ ಕರೆದೊಯ್ಯುವ ಶಾಲಾ ವಾಹನಗಳ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಶಾಲಾ ವಾಹನಗಳ ಚಾಲಕರ ಮದ್ಯಪಾನ ತಪಾಸಣೆ ನಡೀತಾ ಇದೆ. ಶಾಲಾ ವಾಹನಗಳ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸರು. ಕೆಂಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಟ್ರಾಫಿಕ್ ಪೊಲೀಸರಿಂದ ಕ್ರಮ. ಶಾಲಾ ವಾಹನಗಳ ಚಾಲಕರ ಮದ್ಯಪಾನ ತಪಾಸಣೆ ಮಾಡಲಾಗ್ತಾ ಇದೆ. ಶಾಲಾ ವಾಹನಗಳ ದಾಖಲೆಗಳನ್ನು ಕೂಡ ಪರಿಶೀಲನೆಗೆ ಒಳಪಡಿಸಿದ್ದಾರೆ ಟ್ರಾಫಿಕ್ ಪೊಲೀಸರು. ಕೆಂಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಟ್ರಾಫಿಕ್ ಪೊಲೀಸರಿಂದ ಈ ಕ್ರಮ. ಹಲವು ಖಾಸಗಿ ಶಾಲೆಗಳ ವಾಹನಗಳನ್ನು ನಿಲ್ಲಿಸಿ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಖಾಸಗಿ ಪ್ರೈವೇಟ್ ಶಾಲೆಗಳಿಗೆ ಟ್ರಾಫಿಕ್ ಪೊಲೀಸರ ಶಾಕ್. ಇನ್ನು ಮಕ್ಕಳನ್ನ ಅತ್ಯಂತ ಅಪಾಯಕಾರಿಯಾಗಿ ಸಣ್ಣ ಸಣ್ಣ ಓಮ್ನಿ ಗಾಡಿಯಲ್ಲಿ ಕರ್ಕೊಂಡೋಗೋದು, ಕುರಿ ತುಂಬದಂಗೆ ಮಕ್ಕಳು ಪಾಪ ಉಸಿರಾಡೋದಕ್ಕೂ ಸಮಸ್ಯೆಗಳಾಗ್ತವೆ. ಆ ರೀತಿಯಲ್ಲಿ ಕರ್ಕೊಂಡು ಹೋಗುವಂತಹ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಇದು ಕೆಂಗೇರಿ ಪೊಲೀಸ್ ಠಾಣೆಯ ಟ್ರಾಫಿಕ್ ಪೊಲೀಸರು ಶಾಲಾ ವಾಹನ ಹೆಂಗಿರಬೇಕು, ಅದರ ಡ್ರೈವರ್ ಹೆಂಗಿರಬೇಕು, ಶಾಲಾ ಮಕ್ಕಳನ್ನು ಹೆಂಗೆ ಕೂರಿಸಿರಬೇಕು, ಶಾಲಾ ಮಕ್ಕಳನ್ನು ಕರೆದೊಯ್ಯುವಾಗ ಅತ್ಯಂತ ಅಪಾಯಕಾರಿ ರೀತಿಯಲ್ಲಿ ಕರ್ಕೊಂಡು ಹೋಗಬಾರ್ದು. ಇನ್ನು ವಾಹನದ ಡ್ರೈವರ್ಗಳು ಕುಡಿದಿರ್ತಾರೋ, ಮದ್ಯಪಾನವನ್ನು ಸೇವನೆ ಮಾಡಿದ್ರು ನೋಡಿ, ಅವರು ಗಮನ ಎಲ್ಲ ಮಾಡ್ತಾ ಇದ್ದಾರೆ, ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಆ ತರಹದ್ದೇನಾದರೂ ಕಂಡು ಬಂದರೆ ತಕ್ಷಣ ಅವರ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ ಎಂದು ಹೇಳಲಾಗ್ತಾ ಇದೆ. ಸೊ ಇನ್ನು ಶಾಲಾ ವಾಹನಗಳ ತಪಾಸಣೆಯನ್ನು ತೀವ್ರಗೊಳಿಸಿರ್ತಕ್ಕಂಥ ಕೆಂಗೇರಿ ಪೊಲೀಸರು, ಟ್ರಾಫಿಕ್ ಪೊಲೀಸರು ಅದರಲ್ಲೂ ಶಾಲಾ ವಾಹನದ ಚಾಲಕರ ಸ್ಥಿತಿಯನ್ನು ಕೂಡ ಗೊತ್ತು ಮಾಡ್ಕೋತಾ ಇದ್ದಾರೆ. ಅವರೇನಾದರೂ ಮದ್ಯಪಾನ ಸೇವನೆ ಮಾಡಿದ್ದಾರೋ, ಎಷ್ಟು ಪ್ರಮಾಣದ ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದಾರೆ, ಅದಕ್ಕೆಲ್ಲವೂ ಕೂಡ ಲೆಕ್ಕ ಇದೆ. ಇಷ್ಟು ಮಕ್ಕಳನ್ನು ಯಾವುದು ಸ್ಟ್ಯಾಂಡಿಂಗ್ ಇರಬಾರ್ದು, ಎಲ್ಲರೂ ಕೂಡ ಕೂತಿರ್ಬೇಕು ಮಕ್ಕಳು. ಸೊ ಅಷ್ಟು ಮಕ್ಕಳನ್ನು ಮಾತ್ರ ಕರ್ಕೊಂಡು ಹೋಗಬೇಕು. ಇನ್ನು ತುಂಬ ನುಗ್ಗಲು ವಾತಾವರಣಕ್ಕೂ ಕೂಡ ಕಾರಣ ಆಗಬಾರ್ದು. ಸಣ್ಣ ಸಣ್ಣ ವಾಹನಗಳಲ್ಲಿ 10 ಮಕ್ಕಳನ್ನು ಮಾತ್ರ ಕೂರಿಸೋಕ್ಕಾಗೋ ಜಾಗದಲ್ಲಿ ಕೆಲವರು 20-25 ಮಕ್ಕಳನ್ನು ಕೂರಿಸ್ತಾರೆ. ಸೊ ಹಾಗಾಗಿ ಈಗ ಕೆಂಗೇರಿ ಟ್ರಾಫಿಕ್ ಪೊಲೀಸರಿಂದ ಇದರ ಶಾಲಾ ಬಸ್ಸುಗಳ ಅಥವಾ ವಾಹನಗಳ ಚಾಲಕರ ಪರಿಶೀಲನೆ ಕೂಡ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.